ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರ ಎಲ್ಲರೂ? ಇವತ್ತು ನಾನು ನಿಮಗೆ ಸಿಂಪಲ್ ಎಗ್ ಕರಿಯನ್ನು ತೊಗೊಂಡು ಬಂದಿದ್ದೀನಿ. ಎಗ್ ಮಸಾಲ ಗ್ರೇವಿ ಏನು ಬೇಕಿದ್ರೂ ನೀವು ಹೇಳ್ಬೋದು. ಇದಕ್ಕೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಇದನ್ನು ನಾವು ಇವತ್ತು ಮಾಡ್ಬೋದು. ಅದು ಕಡಿಯೋದು ಇದು ಕಡಿಯೋದು ಏನು ತುಂಬ ಜಾಸ್ತಿ ಏನಿಲ್ಲ, ಸಿಂಪಲ್ಲಾಗಿ ಇದನ್ನು ಟೇಸ್ಟಿಯಾಗಿ ಮಾಡೋಣ. ತುಂಬ ಎಗ್ ಎಲ್ಲ ರೆಸಿಪೀಸ್ ಹೆಚ್ಚಾಗಿ ನೀವೆಲ್ಲವನ್ನು ನನ್ನ ಎಗ್ ರೆಸಿಪಿಯನ್ನು ಇಷ್ಟಪಟ್ಟಿದ್ದೀರಾ, ಇದನ್ನು ಕೂಡ ಖಂಡಿತವಾಗಲೂ ಇಷ್ಟಪಡ್ತೀರಾ. ಹಾಗಾಗಿ ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಫಸ್ಟಿಗೆ ನಾನಿಲ್ಲಿ ಮೆಣಸು ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸು ತೊಗೊಳ್ಬೋದು. ಇಲ್ಲಿ ನಾನೊಂದು 12-15 ಮೆಣಸು ತೊಗೊಂಡಿದ್ದೀನಿ. ಮೆಣಸು ಸ್ವಲ್ಪ ಕೆಂಪಾದ ಮೇಲೆ ನಾವು ಇದಕ್ಕೆ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಕಿದ್ದೀನಿ. ಕೊತ್ತಂಬರಿ ಕಾಳು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಕೊತ್ತಂಬರಿ ಕಾಳು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನೀಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ನಾನಿಲ್ಲಿ ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ನಾನಿದಕ್ಕೆ ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ನಾನಿಲ್ಲಿ ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನನ್ನು ಹಾಕ್ತಾಯಿದ್ದೀನಿ. ಓಕೆ, ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ. ಮಸಾಲ ಫ್ರೈ ಮಾಡುವಾಗ ಯಾವಾಗಲೂ ಕಪ್ಪು ಮಾಡಲಿಕ್ಕೆ ಹೋಗಬಾರ್ದು. ನಾವು ಸ್ವಲ್ಪ ಲೈಟ್ ಗ್ಯಾಸಲ್ಲಿಟ್ಟು, ಸ್ಲೋ ಗ್ಯಾಸಲ್ಲಿಟ್ಟು ಮೆಲ್ಲನೆ ನಾವು ಈ ರೀತಿ ಫ್ರೈ ಮಾಡಬೇಕು. ಓಕೆ, ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನಿದಕ್ಕೆ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. 1 ಮುಷ್ಟಿಯಷ್ಟು, ಅಂದರೆ 1-2 ಟೇಬಲ್ ಸ್ಪೂನಷ್ಟು ಅಂತ ಹೇಳ್ಬೋದು ನೀವು. ಆದರೆ ಇದು ಬೇಕಿದ್ರೆ ಮಾತ್ರ ನೀವು ಹಾಕಿ, ಆಪ್ಷನಲ್ ಇದು. ನಿಮಗೆ ಬೇಡದಿದ್ದರೆ ನೀವು ಹಾಕದಿದ್ದರೂ ಪರವಾಗಿಲ್ಲ. ಸ್ವಲ್ಪ ಜನ ಜಾಸ್ತಿ ಇದ್ದರೆ ಸ್ವಲ್ಪ ತೆಂಗಿನಕಾಯಿ ಹಾಕಿದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿ ಆಮೇಲೆ ಇದನ್ನು ಗ್ರೈಂಡ್ ಮಾಡೋಣ. ನೈಸಾಗಿ ಇದನ್ನು ನೀರು ಹಾಕಿ ಗ್ರೈಂಡ್ ಮಾಡಿ. ಓಕೆ, ಮಸಾಲ ಗ್ರೈಂಡ್ ಮಾಡಿ ಸೈಡಲ್ಲಿಡಿ. ಆಮೇಲೆ ಒಂದು ಪಾತ್ರೆ ತೊಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಕುಕ್ಕಿಂಗ್ ಆಯಿಲ್ ಯಾವುದು ಕೂಡ ನೀವು ಯೂಸ್ ಮಾಡ್ಬೋದು. ಆಮೇಲೆ ಬಾಯ್ಲ್ ಎಗ್ಗನ್ನು ನೋಡಿ ಈ ರೀತಿ ಹಾಕಿ. ನಾನಿಲ್ಲಿ 12-13 ಎಗ್ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಆ ಪ್ರಮಾಣದಲ್ಲಿ ತೊಗೊಂಡ್ರೆ ಆಯಿತು. ಸಣ್ಣ ಸಣ್ಣ ಕಟ್ಟ ಹಾಕಿದ್ದೀನಿ ನಾನು ಎಗ್ಗಿಗೆ. ಸ್ವಲ್ಪ ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಎಳ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಡೈರೆಕ್ಟ್ ಬೇಕಿದ್ದರೂ ಹಾಕ್ಬೋದು ನೀವು, ಆದರೆ ಈ ರೀತಿ ಒಮ್ಮೆ ಫ್ರೈ ಮಾಡಿದರೆ ತಿನ್ನುವಾಗ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಅಂತ ಹೇಳಿ ನೋಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ ನಾನು ಫ್ರೈ ಮಾಡುವಾಗ. ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೀನಿ. ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಉಪ್ಪನ್ನು ಹಾಕಿದರೆ ಸಾಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಕೆಂಪಾಗುವವರೆಗೂ ಇದನ್ನು ಫ್ರೈ ಮಾಡಿ. ಓಕೆ ನೋಡಿ, ಇವಾಗ ಕೆಂಪಾಗಿದೆ, ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಇದನ್ನು ಸೈಡಲ್ಲಿ ಇಡೋಣ, ಬೇರೆ ಪಾತ್ರೆಯಲ್ಲಿ ಹಾಕೋಣ. ಓಕೆ, ನಾನೀಗ ಬೇರೆ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಿದ್ದೀನಿ. ಇವಾಗ ಅದೇ ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೂ ಫಸ್ಟ್ ಇದಕ್ಕೆ ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಓಕೆ, ಕರಿಬೇವು ಸೊಪ್ಪು ಸ್ವಲ್ಪ ಫ್ರೈ ಆಗುವಾಗ ನಾನಿದಕ್ಕೆ ನೀರುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೀರುಳ್ಳಿ ಪೇಸ್ಟ್ ಇದನ್ನು ನಾನು ಗ್ರೈಂಡ್ ಮಾಡಿದ್ದೀನಿ. 4 ನೀರುಳ್ಳಿ, ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ತುಂಬ ನೀರು ಮಾಡಬೇಡಿ ನೋಡಿ, ಈ ರೀತಿ ದಪ್ಪವಾಗಿ ಗ್ರೈಂಡ್ ಮಾಡಬೇಕು. ಓಕೆ, ಈ ರೀತಿ. ಆಮೇಲೆ ಇದಕ್ಕೆ ಇವಾಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನಿಲ್ಲಿ 1 ಸ್ಪೂನಷ್ಟು ಹಾಕಿದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದರ ಹಸಿ ವಾಸನೆ ಹೋಗೋವರೆಗೂ ಇದು ಫ್ರೈ ಆಗಲಿಕ್ಕೆ ಉಂಟು ಒಳ್ಳೆ ರೀತಿಯಲ್ಲಿ. ಇವಾಗ ನೋಡಿ ಎಷ್ಟು ನೀರಿದೆಯಲ್ಲ ಎಲ್ಲ ಫುಲ್ಲು ಡ್ರೈ ಆಗಬೇಕಿದು. ಎಷ್ಟು ನೀವು ಫ್ರೈ ಮಾಡ್ತೀರಿ ಅಷ್ಟು ಚೆನ್ನಾಗಾಗುತ್ತೆ ಇದು ಮಸಾಲ. ಹಾಗಾಗಿ ಚೆನ್ನಾಗಿದು ಫ್ರೈ ಆಗಲಿ ಅಂತ ಹೇಳಿ ನಾನು ಇದನ್ನು ಮುಚ್ಚಿ ಇಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಡ್ರೈ ಆಗಿದೆ ನೋಡಿ, ಚೆನ್ನಾಗಿ ಮಸಾಲ ಎಲ್ಲ ಫ್ರೈ ಆಗಿದೆ. ಸೈಡಲ್ಲಿ ಎಣ್ಣೆಲ್ಲ ಬಂದು ನಿಂತಿದೆ ನೋಡಿ, ಈ ರೀತಿ ಆಗಬೇಕು.
ಈ ರೀತಿ ಫುಲ್ಲು ಡ್ರೈ ಆಗಬೇಕು. ಇವಾಗ ಮಸಾಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ಇದು ನೀವೆಷ್ಟು ಚೆನ್ನಾಗಿ ನೀರುಳ್ಳಿಲ್ಲ ಫ್ರೈ ಮಾಡ್ತೀರ ಅಷ್ಟು ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ನಾನಿಲ್ಲಿ ಟೊಮೆಟೊ ಪ್ಯೂರಿಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 6 ದೊಡ್ಡ ಟೊಮೆಟೊವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೀನಿ ಹಾಗೂ ಅದನ್ನು ಹಾಕ್ತಾಯಿದ್ದೀನಿ. ಯಾವುದೇ ಕಟ್ ಮಾಡಲಿಕ್ಕೆ ಅದು ಇದು ಏನಿಲ್ಲ, ಇಲ್ಲಿ ತರಕಾರಿ ಎಲ್ಲ ಗ್ರೈಂಡ್ ಮಾಡಿ ಹಾಕಿದರೆ ಆಯಿತು. ತುಂಬ ಈಸಿಯಾಗಿ ಬೇಗ ಆಗುತ್ತೆ ಇದು ಮಸಾಲ. ಇದು ಕೂಡ ಹಾಗೆ, ಇವಾಗ ಹಸಿ ಟೊಮೆಟೊ ಹಾಕಿದ್ರಿಂದ ಅದರ ಹಸಿ ವಾಸನೆ ಬರುತ್ತೆ, ಹಾಗಾಗಿ ಇದು ಹಸಿ ವಾಸನೆ ಹೋಗಲೇಬೇಕು. ಹಾಗಾಗಿ ನಾನು ಇದನ್ನು ಮುಚ್ಚಿ ಇಡ್ತಾಯಿದ್ದೀನಿ. ಓಕೆ ನೋಡಿ, ಫುಲ್ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಿದೆ. ಒಂದು 2 ನಿಮಿಷವರೆಗೂ ನಾನು ಹಾಗೆ ಮುಚ್ಚಿ ಇಟ್ಟಿದ್ದೆ ಇದನ್ನು. ಸೈಡಲ್ಲಿ ನೋಡಿ ಆಯಿಲ್ ಬಂದು ನಿಂತಿದೆ. ನೋಡಿ ಎಷ್ಟು ಡ್ರೈ ಆಗಿದೆ, ಕರೆಕ್ಟಾಗಿ ಮಸಾಲ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ. ಈ ರೀತಿ ಫ್ರೈ ಆಗಬೇಕು ಒಳ್ಳೆ ರೀತಿಯಲ್ಲಿ. ಓಕೆ, ಇವಾಗ ಇದಕ್ಕೆ ನಾವು ಏನು ಮಾಡೋಣ ಅಂದರೆ, ನಾವು ಗ್ರೈಂಡ್ ಮಾಡಿದ್ವಿ ನೋಡಿ ಮಸಾಲ, ಅದನ್ನು ಹಾಕೋಣ. ಒಣಮೆಣಸೆಲ್ಲ ಹಾಕಿ ಗ್ರೈಂಡ್ ಮಾಡಿದ್ವಿ ನೋಡಿ, ಆ ಮಸಾಲವನ್ನು ಹಾಕಿ ಇವಾಗ ನಿಮಗೆ ಎಷ್ಟು ಬೇಕು ನೋಡಿ. ಇದನ್ನೇನು ಫ್ರೈ ಮಾಡಲಿಕ್ಕೆಲ್ಲ ಇಲ್ಲ, ನೀವು ಆಲ್ರೆಡಿ ನಾವು ಫ್ರೈ ಮಾಡಿದ ಮಸಾಲವನ್ನೇ ಹಾಕಿದ್ದಿದ್ದು, ಗ್ರೈಂಡ್ ಮಾಡಿದ್ದು. ಹಾಗಾಗಿ ಇವಾಗ ಇದಕ್ಕೆ ನೀವು ನೀರನ್ನು ಆ್ಯಡ್ ಮಾಡಿ. ತುಂಬ ತೆಳುವು ಮಾಡಬೇಕಂತ ಇಲ್ಲ, ಅದು ತುಂಬ ದಪ್ಪನೇ, ನಿಮಗೆ ಯಾವ ರೀತಿ ಇಡಬೇಕು ನೋಡಿ ಆ ರೀತಿ, ಇಷ್ಟು ದಪ್ಪ ಬೇಕು ನೋಡಿ ಆ ರೀತಿ ಇಡಿ, ಅದು ತುಂಬ ತೆಳುವು ಮಾಡಲಿಕ್ಕೆ ಹೋಗಬೇಡಿ. ಓಕೆ ನೋಡಿ, ಈ ರೀತಿ ನೀರನ್ನು ಹಾಕಿ. ಈಗ ನಾನು ಇನ್ನೂ ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿ ಇಡ್ತೀನಿ. ತುಂಬ ಸ್ವಲ್ಪ ದಪ್ಪ ಇದೆ ಇದು. ಓಕೆ, ಇವಾಗ ಕುದಿ ಬರಲಿಕ್ಕೆ ಇಟ್ಟಿದ್ದೀನಿ ನಾನದು. ಒಂದು ಕುದಿ ಬರುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪು ಹಾಕುವಾಗ ಜಾಗ್ರತೆ, ಮೊಟ್ಟೆಗೆ ಕೂಡ ಹಾಕಿದ್ದೀವಿ ನಾವು. ನೋಡಿ ಈಗ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು. ಸೈಡಲ್ಲಿ ಎಣ್ಣೆಲ್ಲ ಕರೆಕ್ಟಾಗಿ ನಿಂತಿದೆ, ಒಳ್ಳೆ ರೀತಿಯಲ್ಲಿ ಮಸಾಲ ಎಲ್ಲ ಫ್ರೈ ಆಗಿದೆ. ಇವಾಗ ಈ ರೀತಿ ಕುದಿ ಬರುವಾಗ ನೀವು ಇದಕ್ಕೆ ಫ್ರೈ ಮಾಡಿದ ಮೊಟ್ಟೆಯನ್ನು ಹಾಕಿದರೆ ಆಯಿತು. ನಾನು ತೋರಿಸ್ತೀನಿ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು, ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಇಷ್ಟು ದಪ್ಪ ಇರಲಿ ಇದು. ಇವಾಗ ನಾನು ಇದಕ್ಕೆ ಫ್ರೈ ಮಾಡಿದ ಮೊಟ್ಟೆಯನ್ನು ಹಾಕ್ತೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಉಂಟು ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಚಿಕನ್ ಸಾರು ಕೂಡ ಇದೇ ರೀತಿ ಮಾಡ್ಬೋದು, ವೆಜ್ ಸಾರು ಕೂಡ ಅಥವಾ ಮೀನು ಸಾರು ಕೂಡ ಇದೇ ರೀತಿ ನೀವು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೂ ಒಳ್ಳೆ ರೀತಿಯಲ್ಲಿ ಒಂದು ಕುದಿ ಬರಲಿ ಇದು. ನೋಡಿ ಇವಾಗ ಕುದಿ ಬರ್ತಾ ಉಂಟು, ತುಂಬ ಚೆನ್ನಾಗಿ ಆಗಿದೆ ಅಲ್ವಾ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದರದ್ದು ಅಂತ ಹೇಳಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ರೊಟ್ಟಿಯೊಂದಿಗೆ, ದೋಸೆ, ನೀರು ದೋಸೆ ಅಥವಾ ರೈಸ್ ಎಲ್ಲದರೊಂದಿಗೆ ಚೆನ್ನಾಗಾಗುತ್ತೆ ಇದು. ಒಮ್ಮೆ ಜಸ್ಟ್ ನೀವು ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇದು. ಓಕೆ, ಇವಾಗ ಲಾಸ್ಟಿಗೆ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಉಂಟು. ಓಕೆ, ಲಾಸ್ಟಿಗೆ ಇದರ ಮೇಲೆ ಗರಂ ಮಸಾಲವನ್ನು ಹಾಕಿ, 1 ಸ್ಪೂನಷ್ಟು ಗರಂ ಮಸಾಲ ಹಾಕಿ. ಇವಾಗ ಇದನ್ನು ತಿರುಗಿಸ್ಲಿಕ್ಕೆಲ್ಲ ಏನು ಹೋಗಬೇಡಿ, ಗ್ಯಾಸನ್ನು ಆಫ್ ಮಾಡಿ ಮುಚ್ಚಿ ಇಡಿ ಇದನ್ನು. ಆಮೇಲೆ ನೀವು ಯಾವಾಗ ಊಟ ಮಾಡೋ ಟೈಮ್ ಇರುತ್ತೆ ನೋಡಿ, ಆವಾಗ ಇದನ್ನು ಮಿಕ್ಸ್ ಮಾಡಿ ನೀವು ಹಾಕಿ ಕೊಟ್ಟರೆ ಆಯಿತು. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಹಾಗೂ ಯಾರಿಗೆ ಎಗ್ ರೆಸಿಪೀಸ್ ಎಲ್ಲ ಇಷ್ಟ ಆಗುತ್ತೆ ನೋಡಿ, ಎಗ್ ಅಂದರೆ ಯಾರಿಗೆಲ್ಲ ಇಷ್ಟ ನೋಡಿ, ಅವರು ಇವಾಗಲೇ ಇದಕ್ಕೆ ಲೈಕ್ ಮಾಡಿ. ನಿಮ್ಮ ಲೈಕ್ ನನಗೆ ತುಂಬ ಸಪೋರ್ಟ್ ಕೊಡುತ್ತೆ. ಹಾಗಾಗಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ಆದಷ್ಟು ಸಿಂಪಲಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿರ್ತೀನಿ, ಹಾಗಾಗಿ ಶೇರ್ ಮಾಡಿ. ಹಾಗೂ ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.